ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಚಂದನ ಸ್ಮೃತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿ, ಸಹಕಾರ, ಸಪೋರ್ಟ್, ಕಮೆಂಟ್, ಲೈಕ್ ಎಲ್ಲವೂ ಕೂಡ ನನ್ನ ಚಾನಲ್ ಮೇಲೆ ಇರಲಿ. ನಾನು ಇಲ್ಲಿ ಒಂದಷ್ಟು ನಮ್ಮ ಕನ್ನಡದಲ್ಲಿ ಅಭಿನಯ ಮಾಡಿದ ಹಾಗೂ ಹಿಂದಿಯಲ್ಲಿ ಅಭಿನಯ ಮಾಡಿದ ಒಂದು ಕಲಾವಿದರ ಒಂದಷ್ಟು ಫೋಟೋ ಹಾಕಿದ್ದೀನಿ, ಅವರ ವಯಸ್ಸು ಹಾಕಿದ್ದೀನಿ. ಹಾಗೆ ನನ್ನ ಈ ಒಂದು ವಿಡಿಯೋಗೆ ನಿಮ್ಮದೆಲ್ಲ ಸಪೋರ್ಟು ಕೂಡ ಇರಬೇಕು. ಯಾಕಂದರೆ ನಾವು ಈಗ ಯಾವುದೇ ಒಂದು ಭಾಷೆಯಲ್ಲಿ ಅಭಿನಯ ಮಾಡಿದರೂ ಅಥವಾ ನಮ್ಮ ಕನ್ನಡದಲ್ಲಿ ಅಭಿನಯ ಮಾಡಿದರೂ ಕೂಡ ಕೆಲವು ಕಲಾವಿದರನ್ನು ನಮಗೆ ಮರೀಲಿಕ್ಕೆ ಸಾಧ್ಯವಿಲ್ಲಲ್ಲ. ಈಗ ಶ್ರೀದೇವಿಯವರು ಬಂದು ಅವರು ಚಿಕ್ಕ ವಯಸ್ಸಲ್ಲಿ ಕನ್ನಡದಲ್ಲಿ ಅಭಿನಯ ಮಾಡಿದ್ದಾರೆ. ಅವರು ಏನು ಹೇಳೋದು, ನಾಯಕಿಯಾಗಿ ಅಂತೂ ಕನ್ನಡದಲ್ಲಿ ಅಭಿನಯ ಮಾಡಿಲ್ಲ. ಹಾಗೆ ದೀಪಿಕಾ ಅವರು ಮಾಡಿದ್ದಾರೆ, ಮತ್ತು ಶ್ರೀವಿದ್ಯಾ ಅವರು ಕೂಡ ಒಂದು ಚಲನಚಿತ್ರದಲ್ಲಿ ಮಾಡಿದ್ದಾರೆ. ಹಾಗೆ ಅವರು ಈಗ ಇದ್ದಿದ್ದರೆ ಎಷ್ಟು ವಯಸ್ಸಾಗ್ತಾಯಿತ್ತು. ಕೆಲವರು ಈಗ ಬದುಕಿದ್ದಾರೆ, ಅವರಿಗೂ ಈಗ ಎಷ್ಟು ವಯಸ್ಸಾಗಿತ್ತು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಹಾಕಿದ್ದೀನಿ. ಹಾಗೆಲ್ಲರೂ ನಿಮ್ಮ ಪ್ರೀತಿ ಕೂಡ ನನ್ನ ಈ ಒಂದು ವೀಡಿಯೋದ ಮೇಲೆ ಖಂಡಿತವಾಗಿ ಇರಬೇಕು. ಯಾವತ್ತೂ ನಮ್ಮ ಕನ್ನಡದಲ್ಲಿ ಅಭಿನಯ ಮಾಡಿದ ಕಲಾವಿದರು ಅಥವಾ ನಮ್ಮ ಭಾರತ ಚಲನಚಿತ್ರರಂಗದ ಕಲಾವಿದರನ್ನು ಖಂಡಿತವಾಗಿ ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವ. ದಿನಗಳು ಹೇಗೆ ಉರುಳುತ್ತೆ, ಹೇಗೆ ವಯಸ್ಸಾಗುತ್ತೆ, ಹೇಗೆ ಅವರ ಮುಖದ ಒಂದು ಬದಲಾವಣೆ ಆಗುತ್ತೆ, ಎಲ್ಲವೂ ಕೂಡ ನಮಗೆ ಅವರ ಕೆಲವು ಫೋಟೋಗಳು ಹೇಳುತ್ತಲ್ವ. ಯಾರಿಗೂ ಯಾವುದೂ ಶಾಶ್ವತ ಅಲ್ಲ. ಯೌವನ ಕೂಡ ಅಷ್ಟೇ, ಬಾಲ್ಯ ಅಷ್ಟೇ, ಆಮೇಲೆ ಒಂದು ಮಧ್ಯಮ ವಯಸ್ಸಷ್ಟೇ, ಒಂದು ನಮ್ಮ ಅತಿ ವಯಸ್ಸಾದಾಗಲೂ ಕೂಡ ಮನುಷ್ಯನಿಗೆ ಯಾವಾಗಲೂ ಯಾವುದು ಕೂಡ ಶಾಶ್ವತ ಅಲ್ಲ. ಆದರೆ ಸಿನಿರಂಗದಲ್ಲಿರುವ ಒಂದು 50% ಜನಗಳು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಕೆಲವರು ಅದನ್ನು ಹಾಗೆ ಬಿಟ್ಟು ಅವರು ಹೇಗಿರ್ತಾರೋ ಹಾಗೆ ಇರ್ತಾರೆ. ಈಗ ನಾವು ಆದರೂ ಅಷ್ಟೇ, ನಮ್ಮಲ್ಲಿ ಈಗ ಸಾಮಾನ್ಯ ಜನಗಳಲ್ಲಿ ಕೂಡ ಕೆಲವರು ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಇನ್ನು ಕೆಲವರಿಗೆ ಮೇಂಟೈನ್ ಮಾಡೋದಾಗಿ ಬಿಟ್ಟಿರ್ತಾರೆ. ಹಾಗೆ ಈಗ ಶಿಲ್ಪಾ ಶೆಟ್ಟಿಯನ್ನು ನೋಡಿದರೆ ಒಂದು 50+ ಆದ್ರೂ ಅದೇ ಒಂದು ಕಷ್ಟಪಟ್ಟು ಕೆಲಸ ಮಾಡೋ ಒಂದು 50 ವಯಸ್ಸಿನ ಮಹಿಳೆ ಅಥವಾ 55 ವಯಸ್ಸಿನ ಮಹಿಳೆ ಹೇಗಿರ್ಬೋದು ಅಂತ ನಾವೊಂದು ಇತ್ತೀಚೆಗೆ ಒಂದು ವೈರಲ್ ಫೋಟೋದಲ್ಲಿ ಕೂಡ ನೋಡಿದ್ದೀವಲ್ವ. ಈಗ ನಮ್ಮ ವಯಸ್ಸನ್ನು ಉಳಿಸುವುದು ಬಿಡೋದು ಅದು ನಮ್ಮ ಕೈಯಲ್ಲಿದೆ. ಆದರೂ ಅದು ಒಂದಷ್ಟು ಸಮಯದವರೆಗೆ ಖಂಡಿತವಾಗಿ ಉಳಿಸ್ಕೊಂಡು ಹೋಗ್ಬೋದು. ಹಾಗೆ ದೀರ್ಘವಾಗಿ ನಮ್ಮ ವಯಸ್ಸನ್ನು ಕಾಪಾಡಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಯಾಕಂದರೆ ವಯಸ್ಸು, ಕಾಲ, ಸಮಯ ಇರೋದೇ ಹಾಗೆ ಅಲ್ವ. ಅದು ನಮಗೆ ಮುಂದೆ ವಯಸ್ಸಾಗ್ತಾ ಹೋಗಬೇಕು, ಮುಂದೆ ನಾವು ಜೀವನವನ್ನು ಕೊನೆ ಕೂಡ ಗೊಳಿಸಬೇಕು. ಇದೆಲ್ಲ ನಮ್ಮೊಂದು ಪ್ರಕೃತಿಯ ನಿಯಮ. ನಾವು ಹುಟ್ಟಿದಲ್ಲಿಂದ ನಾವು ಯೌವನವರೆಗೆ ಇದ್ದರೆ ಈ ಪ್ರಪಂಚದಲ್ಲಿ ಮತ್ತೆ ಹುಟ್ಟುವವರೆಗೆ ಕೂಡ ಜಾಗ ಬೇಕಲ್ವ. ಹಾಗಾಗಿ ಇದೆಲ್ಲ ಪ್ರಕೃತಿ ನಿಯಮ. ಪ್ರತಿಯೊಂದನ್ನು ನಾವು ಇಲ್ಲಿ ಸಹಿಸ್ಕೊಂಡು ಅನುಭವಿಸ್ಕೊಂಡು ಹೋಗಬೇಕು. ಹಾಗೆ ಈಗ ನಮ್ಮ ಕಲಾವಿದೆಯರು ಹೇಗಿದ್ದವರು ಹೇಗಾಗಿದ್ದಾರೆ ನೋಡಿ. ಅದರಲ್ಲಿ ಸುಧಾರಾಣಿ, ಸರಿತಾ, ಮತ್ತು ಈ ತಾರಾ ಮೇಡಮ್, ಅಂಬಿಕಾ ಇವರೆಲ್ಲ ಎಷ್ಟು ಹಾಗೆ ವಯಸ್ಸನ್ನು ಉಳಿಸ್ಕೊಂಡೇ ಬಂದಿದ್ದಾರೆ. ನನ್ನ ಇವತ್ತಿನ ವೀಡಿಯೋ ಇದಾಗಿತ್ತು. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದ್ದರೆ ಮತ್ತೆ ಇಂಥದ್ದೇ ವೀಡಿಯೋದಲ್ಲಿ ನಾನು ಬರ್ತೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.